ವ್ಯಾಸಂಗಕ್ಕೆ ಬಂದಂತಹ ವಿದ್ಯಾರ್ಥಿಗಳ ಮೌಲ್ಯಯುತ ಶಿಕ್ಷಣ ಕಲಿಯುವುದು ಬಿಟ್ಟು ಗುಟ್ಕಾ, ಪಾನ್ ಪರಾಗ್ ದುಶ್ಚಟಗಳಿಗೆ ದಾಸರಾಗಿದ್ದಾರೆ. ವಿದ್ಯಾರ್ಥಿ ನಿಲಯಗಳ ಗೋಡೆಗಳಲ್ಲಿ ಹಾಕಿಕೊಂಡು ಹೊಗಳಿರುವಂತಹ ಕಲೆಗಳು ನೋಡಿದರೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಬಿಸಿಎಂ ಅಧಿಕಾರಿಗಳ ಅವ್ಯವಸ್ಥೆ ಎದ್ದು ಕಾಣುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಸಾಮಾನ್ಯ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ಸರ್ಕಾರದಿಂದ 2 ಜೊತೆ ಸಮವಸ್ತ್ರ ವಿತರಣೆ ಮಾಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶ ಕುಂಠಿತಗೊಂಡಿರುವುದು ತಾಲೂಕಿಗೆ ಬೇಸರ ತಂದಿದೆ. ಆದ್ದರಿಂದ ಪ್ರಸ್ತುತ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಅಗತ್ಯ ಕ್ರಮ ಕೈಗೊಂಡು ವಿಶೇಷ ಸಂಕಲ್ಪ ಯೋಜನೆಯೊಂದಿಗೆ ಶಿಕ್ಷಕರಿಗೆ ವಿಶೇಷ ತರಬೇತಿಗಳನ್ನು ನೀಡುವುದರ ಜೊತೆಗೆ ಈ ಬಾರಿಯ ಫಲಿತಾಂಶ ಹೆಚ್ಚಾಗುವಂತೆ ಮಾಡಬೇಕು ಎಂದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಡಿಪಿಒ ರಾಜನಾಯ್ಕ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ವಿ ಮಂಜುನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶಶಿಧರ್, ನರೇಗಾ ಸಹಾಯಕ ನಿರ್ದೇಶಕ ಸಂತೋಷ್, ಸಂಪತ್, ಕೃಷಿ ಅಧಿಕಾರಿ ಅಶೋಕ್, ತೋಟಗಾರಿಕೆ ಅಧಿಕಾರಿ ಕುಮಾರ್, ಸಿಡಿಪಿಒ ರಾಜನಾಯಕ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ದೇವ್ಲಾ ನಾಯಕ್, ಬೆಸ್ಕಾಂ ಸಹಾಯಕ ನಿರ್ದೇಶಕ ಶಿವಪ್ರಸಾದ್, ತಳಕು ಬೆಸ್ಕಾಂ ಸಹಾಯಕ ನಿರ್ದೇಶಕಿ ಮಮತಾ ಇತರ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಬೇರೆ ಸಿಬ್ಬಂದಿ ಯೋಜನೆ ಮಾಡಿ ಡಿಸ್ಟ್ರಿಕ್ಟ್ ಲೆಟರ್ ಮಾಡಿದ್ರು ಸರ್, ಸಿಬ್ಬಂದಿಗಳು ಬರ್ತಾ ಇದ್ದಾರೆ ನೋಡಿ ಉಗುದಿರೋದು ಸೊಟ್ಟಿಗೆ ನೋಡಿಬಿಟ್ರೆ ಏನು ಅದೇ ನೀವೆಲ್ಲ ಏನು ಮಾನಿಟರ್ ಮಾಡ್ತೀರಿ? ಮಾಡಿದೀವಿ ಸರ್, ಬಟ್ ಏನಂದ್ರೆ ಅವರು ಎಲಿಜಿಬಲ್ ಸರ್, ಬೇರೆ ಸಿಬ್ಬಂದಿ ಯೋಜನೆ ಮಾಡಪ್ಪ ಅಂತ ಮಕ್ಕಳಿಗೆ ಕೆಲವೊಂದು ಮತ್ತೆ ಭಯ ಯಾವಾಗ ಬರ್ತಿತ್ತು ಅವರಿಗೆ? ಇವರು ಹಾಸ್ಟೆಲ್ ಮಕ್ಕಳು ಗುಡ್ಡ ಹಾಕೊಂಡು ಮೇಲಿಂದ ಕೆಳಗೆ ಅದೆಲ್ಲ ಗೋಡೆ ಮೇಲೆ ಹಂಗೆ ಇದೆ ನೋಡಿ. 13-14 ವರ್ಷದ ಮಕ್ಕಳು ಗುಡ್ಡ ಹಾಕೋದು, ಕುಡಿಯೋದು ಇದು ಆಗ್ತಾ ಇದೆ. ಅಂದ್ರೆ ನಮ್ಮ ಸಮಾಜ ಯಾವ ಮಟ್ಟಿಗೆ ಬೆಳೀತಾ ಇದೆ ಮತ್ತೆ ಶೈಕ್ಷಣಿಕವಾಗಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಇಒ ಅವರು ಹೇಳಿದಾಗೆ ಶಿಸ್ತು ಇರಲಾರದೆ ಇರ್ತಕ್ಕಂಥದ್ರಿಂದ ಎಲ್ಲ ಮೌಲ್ಯಗಳ ಎಲ್ಲ ಮೌಲ್ಯಗಳ ಪ್ರಸಿದ್ಧನೂ ಸಹ ಶಿಸ್ತು ಇರಲಾರದೆ ಇರ್ತಕ್ಕಂಥದ್ದು ಕುಸಿತ ಇರ್ತಕ್ಕಂಥ. ಶಿಸ್ತು ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಆಕ್ಚುಲಿ ಅವರು ಯಾವ್ಯಾವುದೋ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ, ಇಷ್ಟೆಲ್ಲ ಮಾಡಿದ್ರು ಸಹ ನಮ್ಮ ಒಂದು ಪ್ರಗತಿ ನೋಡಿದ್ರೆ ಎಲ್ಲೋ ಬೇರೆ ದೇಶಗಳಲ್ಲಿ ನೋಡಿ ಹೇಗೆ ಇದು ಬರ್ತಾ ಇದೆ. ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಸರ್ಕಾರ ಪ್ರತಿ ಹಂತದಲ್ಲೂ ಸಾಕಷ್ಟು ಇದು ಮಾಡ್ತಾ ಇದೆ. ಹೋಬಳಿ ಮಟ್ಟಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡ್ತಾ ಇದೆ, ಶಾಲೆಗಳ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ, ಹಾಸ್ಟೆಲ್ಗಳ ಫೆಸಿಲಿಟಿ ಕ್ರಿಯೇಟ್ ಮಾಡ್ತಾ ಇದೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದು ಮಾಡ್ತಾ ಇದೆ. ಔಟ್ಪುಟ್ ಅಂದರೆ ಸುಮಾರು 88 ಲಕ್ಷ ಪ್ರತಿ ವರ್ಷ ವಿದ್ಯಾರ್ಥಿಗಳು ಹೊರಗಡೆ ಬಂದರೆ ಕೇವಲ 8 ಲಕ್ಷ ಜನ ಮಾತ್ರ ಅವರು ಉತ್ತಮವಾದ ಸ್ಥಿತಿನಲ್ಲಿ ಜೀವನದಲ್ಲಿ ಸೆಟ್ಲ್ ಆಗ್ತಾ ಇದೆ. ಇನ್ನು 90% ಎಲ್ಲೋಯ್ತು, ನಮ್ಮ ಎಲ್ಲ ಎಫರ್ಟ್ಸ್ ಎಲ್ಲೋಗುತ್ತೆ. ಆದರೆ ನಮ್ಮೊಬ್ಬರಿಂದನೇ ಆಗುತ್ತೆ. ಸೊ ಪ್ರತಿಯೊಬ್ಬರೂ ಸಹ ಇನ್ವಾಲ್ವ್ ಆದಾಗ ಏನಾದರೂ ಒಂದು ಪ್ರಗತಿ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ನಾನು ಬೆಂಗಳೂರಲ್ಲಿ ಒಂದು 4 ವರ್ಷ ವರ್ಕ್ ಮಾಡಿದ್ದೆ ಪೋಸ್ಟಲ್ ಮಲ್ನಾಡಲ್ಲಿ ಯಾವ ರೀತಿ ಇರ್ತಾರೆ ಜನ ಅಂತಂದ್ರೆ ಬಹಳ ಶಿಸ್ತುಬದ್ಧವಾಗಿರ್ತಾರೆ. ನಾವು ಅಂದ್ಕೊಂತೀವಿ ಏನಪ್ಪ ಆ ಕಡೆ ಜನ ಬಹಳ ಶ್ರೀಮಂತರಿದ್ದಾರೆ, ಬಹಳ ಬುದ್ಧಿವಂತರು ಅಲ್ಲ, ಬಹಳ ಶ್ರೀಮಂತರು ಅಲ್ಲ. ಆದರೆ ಬುದ್ಧಿವಂತರು ಆಗ್ತಾರೆ, ಶ್ರೀಮಂತರು ಆಗ್ತಾರೆ. ಯಾವುದರಿಂದ? ಶಿಸ್ತಿನಿಂದ ಆಗ್ತಾರೆ. ಕೇವಲ 10ನೇ ಕ್ಲಾಸ್ವರೆಗೂ ಸಹ ಬಹುತೇಕ ಸರ್ಕಾರಿ ಶಾಲೆಗಳಲ್ಲೇ ಅವರು ಕಲಿತಾ ಇರ್ತಾರೆ. ನಮ್ಮ ಕಡೆಯಿಂದನೇ ಆ ಕಡೆ ಹೋಗುವಂಥದ್ದು, ನಮ್ಮ ನೋಡಿ ಗೇಲಿ ಮಾಡೋದು, ಅಲ್ಲಿಂದ ಘಟ್ಟದಿಂದ ಈ ಕಡೆ ಬಂದು ಜಾಯಿನ್ ಆಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅವರು ಶಿಸ್ತುಬದ್ಧವಾಗಿ ಕಲಿಸಿರ್ತಾರೆ. ಗೌರ್ಮೆಂಟ್ ಶಾಲೆ ಆಗಲಿ ಅಥವಾ ಇನ್ನೊಂದರಲ್ಲಾಗಲಿ ಶಿಸ್ತಿನಿಂದ ಕಲ್ತಿರ್ತಾರೆ. ಆಮೇಲೆ ಪರ್ಸೆಂಟೇಜ್ಗಳು ಕೆಲವರಷ್ಟೇ ಬಂದಿರ್ತಾರೆ. ನಮ್ಮಲ್ಲೂ ಕೆಲವರು ಸಾಕಷ್ಟು ಅದ್ಭುತವಾದ ಸಾಧನೆಗಳು ನಮ್ಮ ಮಕ್ಕಳು ಮಾಡಿರ್ತಾರೆ. ಆದರೆ ಅವ್ರು SLC ಆಯ್ತಪ್ಪ ಅಂತಂದ್ರೆ ಒಂದು ITI ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂಥದ್ದು. ಡ್ರಾಫ್ಟ್ ಪ್ಲಾನ್ ಲಾಸ್ಟ್ ಇಯರ್ ಪ್ರತಿ ವರ್ಷನೂ ಸಹ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಡ್ರಾಫ್ಟ್ ಪ್ಲಾನ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ಏನು ಹಣ ಬೇಕಾಗುತ್ತೆ ಅಂತಕ್ಕಂಥದ್ದು
ಸೊ ಆ ಆ್ಯಂಗಲ್ ಅಲ್ಲಿ ನಿಮ್ಮ ಇದನ್ನ ಏನ್ ಕೊಟ್ಟಿರ್ತೀರ ಬಹುತೇಕ ಅದೇ ಕೊಟ್ಟಿರ್ತೀರ. ಆಮೇಲೆ ಡ್ರಾಫ್ಟ್ ಪ್ಲಾನ್ ಪ್ರಿಪೇರ್ ಮಾಡ್ಬೇಕಾದ್ರೆ 10% 15% ಎಕ್ಸೆಸ್ ಮಾಡಿನೇ ಕೊಟ್ಟಿರ್ತೀವಿ. ಸೊ ಹಾಗೆ ಒಂದು ಇನ್ನ ಒಂದು ಏನಪ್ಪಾ ಅಂತಂದ್ರೆ ಕೆಲವು ಸ್ಯಾಂಕ್ಷನ್ ಪೋಸ್ಟ್ ಇರ್ತವೆ, ಅಗೇನ್ಸ್ಟ್ ಸ್ಯಾಂಕ್ಷನ್ ಪೋಸ್ಟ್ ಅಲ್ಲಿ ಇದನ್ನ ವರ್ಕಿಂಗ್ ಸ್ಟ್ರೆಂತ್ ಇರೋದಿಲ್ಲ. ಅದು ಕೆಲವು ಟೈಮ್ ಸೇವಿಂಗ್ ಆಗ್ಬೋದು, ಕೆಲವು ಟೈಮ್ ಅದು ನಮ್ಗೆ ಫುಲ್ ಸ್ಯಾಂಕ್ಷನ್ ಸ್ಟ್ರೆಂತ್ ಪ್ರಕಾರ ಅಲ್ಲಿ ಬಂದ್ರೆ ಮಾತ್ರ ಅವಾಗ ಈ ಸ್ಯಾಲ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅಂತಂದ್ರೆ ಈಗ ಇರೋ ಬಿಫೋರ್ ಈಗ ನಾವು ಆಯ್ತು ನಾವು ಅಪ್ರೂವ್ ಫಾರ್ಮ್ಯಾಲಿಟಿಗೆ ನಾವು ಅಪ್ರೂವ್ ಮಾಡ್ತೇವೆ. ಈ ನಿಮ್ಮ ಪ್ರಿಪರೇಷನ್ಸ್ ಟು ರನ್ ಯುವರ್ ಓನ್ ಅಡ್ಮಿನಿಸ್ಟ್ರೇಷನ್ ಇದನ್ನ ನೀವು ಕೊಟ್ಟಿರ್ತಕ್ಕಂಥ ಹಣ ಅನುದಾನ ಸಾಕಾಗುತ್ತಾ ಅಂತೇಳಿ ಈ ಒಂದು ಫೈನಾನ್ಷಿಯಲ್ ಇಯರ್ ನಮ್ಮಲ್ಲಿ ಇರೋ ಸ್ಟ್ರೆಂತ್ಗೆ ನಾವು ಪ್ಲಾನ್ ಮಾಡಿದ್ವಿ. ಸ್ಟೇಟ್ ಬಜೆಟ್ ಅಂತಂದ್ರೆ ನಾವು ಏನು ಹಿಂದೆ ಡ್ರಾಫ್ಟ್ ಪ್ಲಾನ್ ಸೇಮ್ ಥಿಂಗ್ ಅದನ್ನೇ ಇದಾಗಿ ಇಲ್ಲಿ ಬಂದಿರುತ್ತೆ. ಫಿಕ್ಸೇಷನ್ ಆಗಿದೆ ಸರ್. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಏನೇನಕ್ಕೆ ಎಕ್ಸ್ಪೆಂಡಿಚರ್ ಬರುತ್ತೆ ಡಿಟೇಲ್ ಆಕ್ಷನ್ ಪ್ಲಾನ್, ಆ ಆಕ್ಷನ್ ಪ್ಲಾನ್ಗೆ ನಾವು ಫೈಲ್ ಕೊಡ್ಸೋದು ಜಿಲ್ಲಾ ಪಂಚಾಯತ್. ಈಗ ಗೊತ್ತಿದೆ ಸರ್, ಕೊಟ್ಟಿದ್ದಾರೆ ಎಲ್ಲ ಪ್ಲಾನ್. ಅದು ಬಂದಿದೆಯಲ್ಲ ಡೀಟೇಲ್ ಎಲ್ಲಿದೆ ಡೀಟೇಲ್ ತರಕ್ಕೆ ಈಗ ಅಲ್ಲ ಬಹುತೇಕ ಮಾಡಿ ವಾಪಸ್ ಕಳಿಸ್ತಾ ಇದ್ವಿ, ಅದನ್ನ ಅವ್ರು ಹಾಕಿದ್ದಾರೆ ಅಷ್ಟೇ. ಆಯ್ತು, ಅಂದ್ರೆ ನೀವು ಅದನ್ನ ಚೆಕ್ ಮಾಡ್ತಾ ಇರುವಂತದ್ದನ್ನ ಹಾಕಿದ್ದಾರೆ. ಹೌದೌದು ಸರ್. ಪ್ರತಿಯೊಂದು ಲೋಡ್ ನಾವೇನ್ ಮಾಡ್ತೀವಿ ಅದು ಚೆಕ್ ಮಾಡ್ತೀವಿ ಸರ್. ಪ್ರತಿಯೊಂದು ಲೋಡಲ್ಲಿ ಎಷ್ಟು ಲಾಟ್ ಬರುತ್ತೆ ಎಲ್ಲ ಲಾಟ್ ಒಂದು ಬ್ಯಾಗ್ ಓಪನ್ ಮಾಡ್ಕೊಂಡು ಚೆಕ್ ಮಾಡಿ ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಗೈಡ್ಲೈನ್ಸ್. ಈಗ ಮೋರ್ ದೆನ್ 75% ಶೆಲ್ಲಿಂಗ್ ಇದ್ರೆ ಮಾತ್ರ ಅನ್ಲೋಡ್ ಮಾಡ್ಕೊಂತೀವಿ, ಇಲ್ಲ ಸಂಬಂಧ ಕರೆಕ್ಟ್ ಕಂಪ್ನಿಯಾಗಿ ವಾಪಸ್ ಕಳಿಸ್ತೀವಿ. ನೀವು ಡಿಸ್ಟ್ರಿಬ್ಯೂಷನ್ಗೆ ರೆಡಿ ಮಾಡ್ತಾ ಇರುವಂತದ್ದನ್ನ ಹಾಕಿದ್ದಾರೆ ಅಷ್ಟೇ. ಮಾಡುವಂತದ್ದನ್ನ ಹಾಕಿದ್ದಾರೆ. ಆಯ್ತು, ಅದೇ ತರ ನಾವು ಸ್ವಲ್ಪ ಗುಣಮಟ್ಟ ಇರಲಿ, ಅದರಲ್ಲಿ ಏನು ನಾವು ರಾಶಿ ಇಲ್ಲ ಸರ್, ಅದರಲ್ಲೇನಿಲ್ಲ ಸರ್. ಕಂಪ್ನಿಯವ್ರಿಗೆ ನಾವೇನು ಹಾಗೆ ರೇಟ್ಸ್ ಏನಾದ್ರು ಇದು ಮಾಡಿದ್ರು ಸಹ MRP ಗಿಂತ ಜಾಸ್ತಿ ಇದು ಮಾಡಿದ್ರು ಸಹ ಗಮನಕ್ಕೆ ಇದನ್ನ ನಾವು ಕ್ರಮ ತೆಗೆದುಕೊಳ್ಳೋಣ. ಸೊ ಇನ್ನು ಸೋಯಿಂಗ್ ಆಸೆಟ್ ಒಂದು 5 to 10% ಅಷ್ಟೇ ಸರ್ ಆಗಿದೆ. ಆಮೇಲೆ ಇನ್ನೂ ಸಹ ಮಳೆ ನಿರೀಕ್ಷೆ ಇದೆ ಸರ್, ಯಾಕಂದ್ರೆ ನಮ್ಗೆ ಈ ಸೀಸನ್ ಬರಲಿಲ್ಲ ಸರ್. ಮತ್ತೆ ಬಿತ್ತನೆ ಬೀಜದ ಕೊರತೆ ಏನಾದ್ರು ಇಲ್ಲ ಸರ್, ಬಿತ್ತನೆ ಬೀಜ ಸಾಕಷ್ಟು ಇದೆ ಸರ್. ಈಗ ನಿಮ್ಮ ಹಾಸ್ಟೆಲಲ್ಲಿ ಇದ್ದಾಗ ನಿಮ್ಮ ವಾರ್ಡಲ್ಲಿ ಅವರು ಎಜುಕೇಟೆಡ್, ಜೊತೆಗೆ ನೀವು ಒಂದು ಇದಕ್ಕೆ ಮಾಡ್ತೀವಿ ಏನೋ ಟೀಚಿಂಗ್ ಮಾಡೋದಕ್ಕೂ ಒಂದು ವ್ಯವಸ್ಥೆ SSLC ಇರೋರಿಗೆ ಅಥವಾ PUC ಇರೋರಿಗೆ ಎಕ್ಸ್ಪರ್ಟೈಸರ್ ಸಬ್ಸಿ ಏನೋ 1 hour ಅವರು ಟೀಚ್ ಮಾಡೋದಕ್ಕೂ ಕೂಡ ನಿಮ್ಮಲ್ಲೇ ಅವಕಾಶ ಇಷ್ಟೆಲ್ಲ ಇದ್ದಾಗಲೂ ಕೂಡ ನೀವು ಅದನ್ನು ಒಂದು ಪ್ರತಿ ಮಾಡ್ತೀವಿ. SSLC ಈ ವರ್ಷ ಎಷ್ಟು ಮಕ್ಕಳಿದೆ, PUC-ನಲ್ಲಿ ಎಷ್ಟು ಮಕ್ಕಳಿದೆ, ಆ ಥರ ಮಾಡಿಕೊಂಡು ನೀವು ನಿಮ್ಮ ಹಾಸ್ಟೆಲಲ್ಲಿ 100% ಪ್ರಯತ್ನ ಮಾಡಿದ್ರೆ ನಮ್ಗೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಅದು ಆಕ್ಚುಲಿ SSLC ನಾವು ಅದರ ಸೈನ್ಸು ಮ್ಯಾಥ್ಸ್ ಮತ್ತು ಇಂಗ್ಲೀಷಿಗೆ ಸಂಬಂಧಪಟ್ಟಾಗೆ ನಾವು ಟೆಸ್ಟೆಡ್ ಫ್ಯಾಕಲ್ಟನ್ನ ಇದು ಮಾಡ್ಕೊಡ್ತೀವಿ 6 ತಿಂಗಳಿಗೆ ಅಂತ ಅಂದ್ಬಿಟ್ಟು ಅವ್ರನ್ನ ತಗೊಂಡ್ಬಿಟ್ಟು ಡೈಲಿ ಮಾನಿಟರಿಂಗ್ ಟೈಪಲ್ಲಿ ಮಾಡಿಸ್ತೀವಿ ಸರ್. ಅವ್ರಿಗೆ ಅವ್ರ ಕಡೆಯಲ್ಲೇ ಸಹಿತ ಕಿರು ಪರೀಕ್ಷೆ ಮಾಡಿಸೋಂಥ ವ್ಯವಸ್ಥೆ ಆಗಿರ್ಬೋದು ಸರ್. ಮತ್ತು ಅವ್ರ ಸ್ಕೂಲಿಗೂ ಸಹಿತ ಭೇಟಿ ನೀಡಿಸಿ ಯಾವ ಮಕ್ಕಳು ಯಾವ ಪೊಸಿಷನ್ ಇದ್ದಾರೆ ಅಂತ ಅಂದ್ಬಿಟ್ಟು ಸಹಿತ ಮಾಹಿತಿ ತಗೊಂಡ್ಬಿಟ್ಟು ಆ ಮಗುಗೆ ಜಾಸ್ತಿ ಒಂದು ವ್ಯವಸ್ಥೆ ಮಾಡಿಸ್ತಾ ಇರ್ತೀವಿ ಸರ್. ಪೋಸ್ಟ್ ಮೆಟ್ರಿಕ್ ಆ ವ್ಯವಸ್ಥೆ ಇಲ್ಲ ಸರ್, ಆದರೂ ಸಹಿತ ಕನ್ಸಲ್ಟ್ ಏನಿದೆ ಲೆಕ್ಚರ್ಗೆ ಇದನ್ನ ಮಾಡಿಬಿಟ್ಟು ಯಾವ ಮಗು ಏನು ವೀಕ್ ಇದೆ ಅಂತಂದ್ರೆ ಆ ವಿಷಯವಾಗಿ ನಾವು ಪೇರೆಂಟ್ಸ್ಗೂ ಸ್ವಲ್ಪ ನಾವು ಅವೇರ್ನೆಸ್ ಮೂಡಿಸಿ ಪದೇ ಊರಿಗೆ ಅವ್ರನ್ನ ಕರ್ಸ್ಕೊಂಡಾಗೆ ಅವ್ರಿಗೆ ಸ್ವಲ್ಪ ಎಜುಕೇಟ್ ಮಾಡಿಸೋಂಥ ವ್ಯವಸ್ಥೆಗಳು ಮಾಡ್ತಾ ಇದೀವಿ ಸರ್. ಅದೊಂದು ರಿಸಲ್ಟ್ಗೂ ಸಹಿತ ನಾವು ಇದನ್ನ ಮಾಡಿದೀವಿ ಸರ್. ನಮ್ಮ ವಾರ್ಡನ್ನು ಸಹಿತ ರೆಗ್ಯುಲರ್ ಆಗಿ ಕಾಲೇಜ್ಗಳಿಗೆಲ್ಲ ಹೋಗಿ ಬರೋಂಥ ವ್ಯವಸ್ಥೆಗಳು ಮಾಡ್ತಾ ಇದೀವಿ ಸರ್. ಅಥವಾ ಇನ್ನಿತರೆ ಇಲಾಖೆಗಳಿಗೆ ಸಂಬಂಧಪಟ್ಟಾಗ ನೀವೇ ಇದರ ಕೆಲಸಗಳನ್ನು ತೆಗೆದುಕೊಂತೀರಿ. ಈ ಯೋಜನೆ ಅಡಿ ಅನಿರ್ಬಂಧಿತ ಕಾಂಟ್ರಾಕ್ಟ್ ಟ್ರಾನ್ಸ್ಗೆ ಸಂಬಂಧಪಟ್ಟಾಗ ಅವರ ಅನುಮೋದನೆಯೊಂದಿಗೆ ನೀವು